ನಮಸ್ಕಾರ ಪ್ರಿಯ ವೀಕ್ಷಕರೇ, ಈ ವಿಡಿಯೋ ನಿಮ್ಮವರೆಗೆ ಬಂದಿದೆ ಅಂದರೆ ಅದಕ್ಕೆ ಒಂದು ಕಾರಣ ಇದೆ. 2026ರಲ್ಲಿ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಕೆಲವು ಮಹತ್ವದ ಮತ್ತು ರಹಸ್ಯಮಯ ಬದಲಾವಣೆಗಳಿಗೆ ನೀವು ಈಗಲೇ ಆಯ್ಕೆಯಾಗಿದ್ದೀರಿ. ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ಆಳವಾದ ಚಿಂತನೆ, ಮೌನ ಶಕ್ತಿ ಮತ್ತು ಒಳಗಿನ ಅಗ್ನಿಯನ್ನು ಹೊಂದಿರುತ್ತಾರೆ. 2026 ಈ ಗುಣಗಳನ್ನು ಇನ್ನಷ್ಟು ಬಲಪಡಿಸುವ ವರ್ಷ. ಇದು ಸಾಮಾನ್ಯ ವರ್ಷ ಅಲ್ಲ, ಇದು ನಿಮ್ಮ ಜೀವನದ ಹಳೆಯ ಅಧ್ಯಾಯಗಳನ್ನು ಮುಚ್ಚಿ ಹೊಸ ಅಧ್ಯಾಯವನ್ನು ಆರಂಭಿಸುವ ವರ್ಷ. 2026ರಲ್ಲಿ ಶನಿ, ಗುರು, ರಾಹು ಮತ್ತು ಕೇತುಗಳ ಸಂಯೋಗದಿಂದ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಕರ್ಮದ ಲೆಕ್ಕ ಚುಕಾಯಿಸುವ ಪ್ರಕ್ರಿಯೆ ಆರಂಭವಾಗುತ್ತದೆ. ನೀವು ಹಿಂದೆ ಮಾಡಿದ ಕೆಲಸಗಳ ಫಲ ಈಗ ಸಿಗಲು ಶುರುವಾಗುತ್ತದೆ. ಕೆಲವರಿಗೆ ಇದು ಪ್ರಶಸ್ತಿಯಾಗಿ ಬರುವುದು, ಇನ್ನು ಕೆಲವರಿಗೆ ಪಾಠವಾಗಿ ಬರುವುದು. ಆದರೆ ಯಾವ ರೂಪದಲ್ಲೇ ಬಂದರೂ ಅದು ನಿಮ್ಮ ಒಳ್ಳೆಯದಕ್ಕೆ ಆಗಿರುತ್ತದೆ. ವರ್ಷದ ಆರಂಭವಾದ ಜನವರಿಯಿಂದ ಮಾರ್ಚ್ವರೆಗೆ ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಭಾರವಾದ ಸಮಯ. ಈ ಸಮಯದಲ್ಲಿ ನಿಮ್ಮ ಮನಸ್ಸು ತುಂಬಾ ಯೋಚನೆಗಳಿಂದ ತುಂಬಿರುತ್ತದೆ. ಹಳೆಯ ನೆನಪುಗಳು, ಹಳೆಯ ಜನರು, ಹಳೆಯ ಸಂಬಂಧಗಳು ಮತ್ತೆ ಮತ್ತೆ ನೆನಪಿಗೆ ಬರುತ್ತವೆ. ಕೆಲವರು ಹಳೆಯ ಕೆಲಸದಿಂದ ಬೇಸತ್ತು ಹೊಸ ದಾರಿ ಹುಡುಕಲು ಪ್ರಾರಂಭಿಸುತ್ತಾರೆ. ಕೆಲವರಿಗೆ ಒಂಟಿತನ ಇಷ್ಟವಾಗುತ್ತದೆ. ಯಾರಿಗೂ ತಮ್ಮ ಒಳಗಿನ ನೋವು ಹೇಳಲು ಮನಸ್ಸಾಗುವುದಿಲ್ಲ. ಇದು ದುಃಖದ ಸಮಯ ಅಲ್ಲ, ಇದು ನಿಮ್ಮ ಆತ್ಮಶುದ್ಧಿಯ ಸಮಯ. ಈ ಸಮಯದಲ್ಲಿ ನೀವು ಒಳಗಿನಿಂದ ಬದಲಾಗುತ್ತಿರುತ್ತೀರಿ. ಏಪ್ರಿಲ್ರಿಂದ ಜೂನ್ವರೆಗೆ ವೃಶ್ಚಿಕ ರಾಶಿಯವರ ಜೀವನದಲ್ಲಿ ಅಚಾನಕ್ ತಿರುವುಗಳು ಬರುತ್ತವೆ. ನೀವು ಊಹಿಸದ ಅವಕಾಶಗಳು ನಿಮ್ಮ ಮುಂದೆ ಬರುತ್ತವೆ. ಉದ್ಯೋಗ ಬದಲಾವಣೆ, ದೊಡ್ಡ ಹೊಣೆಗಾರಿಕೆ, ವಿದೇಶ ಸಂಪರ್ಕ ಅಥವಾ ಅಚಾನಕ್ ಹಣದ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಆದರೆ ಈ ಸಮಯದಲ್ಲಿ ಯಾರನ್ನೂ ಸಂಪೂರ್ಣವಾಗಿ ನಂಬಬಾರದು. ಕಾಗದಗಳಿಗೆ ಸಹಿ ಹಾಕುವ ಮೊದಲು, ಮಾತುಗಳಿಗೆ ಒಪ್ಪುವ ಮೊದಲು 2 ಬಾರಿ ಯೋಚನೆ ಮಾಡಬೇಕು. ಈ ಸಮಯದಲ್ಲಿ ಗುಪ್ತವಾಗಿ ನಿಮ್ಮ ಪರವಾಗಿ ಕೆಲಸ ಮಾಡುವ ಶಕ್ತಿಗಳು ಇರುತ್ತವೆ. ನಿಮಗೆ ಗೊತ್ತಿಲ್ಲದವರ ಸಹಾಯವು ನಿಮಗೆ ಸಿಗಬಹುದು. ಪ್ರೀತಿ ಮತ್ತು ದಾಂಪತ್ಯ ಜೀವನದ ವಿಷಯದಲ್ಲಿ 2026 ವೃಶ್ಚಿಕ ರಾಶಿಯವರಿಗೆ ಭಾವನಾತ್ಮಕ ವರ್ಷ. ಸಿಂಗಲ್ ಆಗಿರುವವರಿಗೆ ಪೂರ್ವ ಜನ್ಮ ಸಂಬಂಧ ಇರುವ ವ್ಯಕ್ತಿಯ ಪ್ರವೇಶವಾಗಬಹುದು. ಮೊದಲಿಗೆ ಆ ವ್ಯಕ್ತಿ ಅರ್ಥವಾಗದಂತೆ ಕಾಣಬಹುದು, ಆದರೆ ಕಾಲಕಾಲಕ್ಕೆ ಆ ಸಂಬಂಧ ತುಂಬಾ ಆಳವಾಗುತ್ತದೆ. ವಿವಾಹಿತರ ಜೀವನದಲ್ಲಿ ಮಾತಿಗಿಂತ ಮೌನ ಜಾಸ್ತಿ ಕಾಣಿಸುತ್ತದೆ. ಈಗೋ ಸಮಸ್ಯೆ, ಅನುಮಾನ, ಅರ್ಥಮಾಡಿಕೊಳ್ಳದ ಕ್ಷಣಗಳು ಬರಬಹುದು. ಆದರೆ ತಾಳ್ಮೆಯಿಂದ ಇದ್ದರೆ ವರ್ಷ ಕೊನೆಯಲ್ಲಿ ಸಂಬಂಧ ಇನ್ನಷ್ಟು ಗಟ್ಟಿಯಾಗುತ್ತದೆ. ಹಣಕಾಸಿನ ವಿಷಯದಲ್ಲಿ 2026 ಏರುಪೇರುಗಳ ವರ್ಷ. ಹಣ ಬರುತ್ತದೆ, ಖರ್ಚಾಗುತ್ತದೆ, ಮತ್ತೆ ಬರುತ್ತದೆ. ಹಳೆಯ ಹೂಡಿಕೆಗಳಿಂದ ಲಾಭ ಸಿಗುವ ಸಾಧ್ಯತೆ ಇದೆ. ಭೂಮಿ, ಮನೆ, ಕಮಿಷನ್ ಅಥವಾ ಗುಪ್ತ ಆದಾಯದ ಮಾರ್ಗಗಳಿಂದ ಹಣ ಬರಬಹುದು. ಆದರೆ ಈ ವರ್ಷ ಸಾಲಕ್ಕೆ ಜಾಮೀನು ನಿಲ್ಲುವುದು ಅಥವಾ ಯಾರ ಮೇಲಾದರೂ ಅತಿಯಾದ ನಂಬಿಕೆ ಇಡುವುದು ಅಪಾಯಕಾರಿಯಾಗಿದೆ. ಸೆಪ್ಟೆಂಬರ್ ನಂತರ ಹಣಕಾಸು ಸ್ಥಿರವಾಗಲು ಪ್ರಾರಂಭವಾಗುತ್ತದೆ. ಆರೋಗ್ಯದ ದೃಷ್ಟಿಯಿಂದ ವೃಶ್ಚಿಕ ರಾಶಿಯವರು 2026ರಲ್ಲಿ ತಮ್ಮ ಮನಸ್ಸಿನ ಮೇಲೆ ಹೆಚ್ಚು ಗಮನ ಕೊಡಬೇಕು. ನಿದ್ರೆ ಸಮಸ್ಯೆ, ಹೊಟ್ಟೆಯ ತೊಂದರೆ, ಹಾರ್ಮೋನ್ ಅಸಮತೋಲನ ಮತ್ತು ಮಾನಸಿಕ ಒತ್ತಡ ಕಾಣಿಸಿಕೊಳ್ಳಬಹುದು. ಭಾವನೆಗಳನ್ನು ಒಳಗೆ ಇಟ್ಟುಕೊಳ್ಳದೆ, ಯಾರಾದರೂ ನಂಬಿಕಸ್ಥ ವ್ಯಕ್ತಿಯೊಂದಿಗೆ ಹಂಚಿಕೊಳ್ಳುವುದು ಒಳ್ಳೆಯದು. ನೀರಿನ ಸೇವನೆ ಹೆಚ್ಚಿಸಿ, ಧ್ಯಾನ ಅಥವಾ ಜಪವನ್ನು ಜೀವನದಲ್ಲಿ ಸೇರಿಸಿಕೊಳ್ಳಬೇಕು. ಜುಲೈರಿಂದ ಸೆಪ್ಟೆಂಬರ್ ವರೆಗೆ ಸ್ವಲ್ಪ ಎಚ್ಚರ ಅಗತ್ಯ. ಈ ಸಮಯದಲ್ಲಿ ಗುಪ್ತ ಶತ್ರುಗಳು ಸಕ್ರಿಯರಾಗಬಹುದು. ನಿಮ್ಮ ಮಾತುಗಳನ್ನು ತಪ್ಪಾಗಿ ಬಳಸುವವರು ಇರಬಹುದು. ಕೆಲಸದ ಜಾಗದಲ್ಲಿ ರಾಜಕೀಯ ಅಥವಾ ಹಿಂಬಾಲಿಸುವ ಮನೋಭಾವ ಕಾಣಿಸಬಹುದು. ಈ ಸಮಯದಲ್ಲಿ ಮೌನವೇ ನಿಮ್ಮ ದೊಡ್ಡ ಶಸ್ತ್ರ. ಎಲ್ಲರ ಮುಂದೆ ಎಲ್ಲ ವಿಚಾರ ಹೇಳುವುದು ತಪ್ಪಿಸಬೇಕು. ಅಕ್ಟೋಬರ್ರಿಂದ ಡಿಸೆಂಬರ್ ವರೆಗೆ ವೃಶ್ಚಿಕ ರಾಶಿಯವರಿಗೆ ವಿಜಯದ ಸಮಯ. ನೀವು ತೋರಿಸಿದ ತಾಳ್ಮೆ, ಸಹನೆ ಮತ್ತು ಸಹಿಷ್ಣುತೆಗೆ ಫಲ ಸಿಗುತ್ತದೆ. ಹೆಸರು, ಗೌರವ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ನಾನು ಹಿಂದಿನವನು ಅಲ್ಲ ಎಂಬ ಭಾವನೆ ನಿಮ್ಮೊಳಗೆ ಮೂಡುತ್ತದೆ. 2026 ನಿಮ್ಮನ್ನು ಮುರಿಯುವುದಿಲ್ಲ, ನಿಮ್ಮನ್ನು ರೂಪಾಂತರ ಮಾಡುತ್ತದೆ. ವೃಶ್ಚಿಕ ರಾಶಿಯವರಿಗೆ 2026ರಲ್ಲಿ ಶನಿವಾರ ಎಳ್ಳೆಣ್ಣೆ ದೀಪ ಹಚ್ಚುವುದು, ಮಂಗಳವಾರ ಹನುಮಾನ್ ದೇವರಿಗೆ ಪ್ರಾರ್ಥನೆ ಮಾಡುವುದು ಮತ್ತು ಪ್ರತಿದಿನ ಓಂ ನಮಃ ಶಿವಾಯ ಮಂತ್ರವನ್ನು ಕನಿಷ್ಠ 11 ಬಾರಿ ಜಪಿಸುವುದು ಬಹಳ ಒಳ್ಳೆಯದು. ಈ ಪರಿಹಾರಗಳು ನಿಮ್ಮ ಮನಸ್ಸಿಗೆ ಶಾಂತಿ ಮತ್ತು ಜೀವನಕ್ಕೆ ಸ್ಥಿರತೆ ನೀಡುತ್ತವೆ. ಕೊನೆಗೆ ಒಂದು ಮಾತು, ವೃಶ್ಚಿಕ ರಾಶಿಯವರೇ, 2026 ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್. ಈ ವರ್ಷ ನಂತರ ನೀವು ಹಿಂದಿನ ವ್ಯಕ್ತಿಯಾಗಿ ಉಳಿಯಲ್ಲ. ಹೊಸ ಶಕ್ತಿ, ಹೊಸ ದೃಷ್ಟಿಕೋನ ಮತ್ತು ಹೊಸ ಗುರಿಯೊಂದಿಗೆ ಮುಂದೆ ಸಾಗುತ್ತೀರಿ. ಸಹನೆ ಮತ್ತು ನಂಬಿಕೆ ಇವು ನಿಮ್ಮ ದೊಡ್ಡ ಶಕ್ತಿಯಾಗುತ್ತವೆ. ಈ ಭವಿಷ್ಯ ನಿಮಗೆ ಉಪಯೋಗವಾಗಿದೆ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಜ್ಯೋತಿಷ್ಯ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತುಬಿಡಬೇಡಿ. ಧನ್ಯವಾದ.